ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಸದ್ಯಕ್ಕೆ ಕೊಯಂಬತ್ತೂರಿನ ಹತ್ರ ಇರೋ ಈಶಾ ಫೌಂಡೇಶನಲ್ಲಿದ್ದೀವಿ. ಈ ಸಲ ನಮ್ಮ ಸೆಲೆಬ್ರೇಷನ್ ಇದೆಯಲ್ಲ, ಇದು ಶಿವರಾತ್ರಿ ಸೆಲೆಬ್ರೇಷನ್ ಇಲ್ಲಿ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ತುಂಬ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಲಕ್ಷ ಜನರು, ಅದು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ನಾವು ಅವ್ರ ಜೊತೆಗೆ ಸೇರಿಕೊಂಡು ಇವತ್ತು ಸೆಲೆಬ್ರೇಷನ್ ಮಾಡೋಣ ಅಂತೀವಿ. ಪ್ರತಿ ವರ್ಷ ಇತ್ತು ನಾವು ನಮ್ಮ ಊರಿನ ದೇವಸ್ಥಾನದಲ್ಲೇ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಇಲ್ಲಿನ ಒಂದು ಶಿವರಾತ್ರಿಯನ್ನು ನೋಡ್ತಾ ಇದ್ವಿ ಟಿವಿಯಲ್ಲಿ, ಆನ್ಲೈನ್ ನೋಡ್ತಿದ್ವಿ ಅಷ್ಟೇ. ಈ ಸಲ ಖುದ್ದಾಗಿ ಪರ್ಸ್ನಲಿ ನೋಡೋಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಭಾಗ್ಯ ನಮ್ಮದು. ಭಾಳ ಖುಷಿ ಆಗ್ತಾ ಇದೆ. ಮತ್ತು ಮುಖ್ಯವಾಗಿ ಸದ್ಗುರು ಅವರನ್ನು ಲೈವ್ ಆಗಿ ಅಂದರೆ ಹತ್ರದಿಂದ ಪರ್ಸ್ನಲಿ ನೋಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಅವರ ಎಷ್ಟೋ ಥಾಟ್ಗಳು, ಆಮೇಲೆ ಅವರ ಒಂದು ಐಡಿಯಾಲಜಿ, ಅದನ್ನೆಲ್ಲ ನಾವು ನೋಡಿಕೊಂಡು ಖುಷಿ ಪಡ್ತಿದ್ವಿ. ಪರ್ಸ್ನಲಿ ಮೀಟ್ ಆಗ್ತೀವಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಂದರೆ 1-to-1 ಮೀಟ್ ಆಗೋಕ್ಕೆ ಕಷ್ಟ ಇರುತ್ತೆ, ಯಾಕಂದರೆ ಅಷ್ಟು ಜನ ಇದ್ದಾರೆ. 1 ಲಕ್ಷ, 5 ಲಕ್ಷ, 6 ಲಕ್ಷ ಜನ ಇರ್ತಾರೆ. ಅದು ನಂಗೆ ಗೊತ್ತಿಲ್ಲ ಕೌಂಟು, ಅದಕ್ಕಿಂತ ಜಾಸ್ತಿ ಇರ್ಬೋದು. ಬಟ್ ಇಷ್ಟು ಜನ ಇದ್ದರೂ ಕೂಡ ಏನು ಟಾಪ್ ನಾಚ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವರಿಗೆ ಕೇರ್ ತಗೋತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟು ಜನ. ಇದೀಗ ಒಂದು ಲಾಂಜ್ ಇದು, ಆ ಲಾಂಜಲ್ಲಿ ತುಂಬ ಜನ ಈಗ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲೇ ಬಂದು ರೆಸ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ನಾವು ಏನಂದರೆ ಇಲ್ಲೇ ನಮಗೆ ಆ್ಯಕ್ಚುಲಿ ಹಿಂದಿನ ದಿನ ಬಂದಿದ್ವಿ, ನೆನ್ನೆ ಬಂದಿದ್ವಿ ನಾವು. ಸ್ಟೇಯಿಂಗ್, ಅಕಾಮಡೇಷನ್ ಎಲ್ಲ ವ್ಯವಸ್ಥೆ ಇತ್ತು. ಆಮೇಲೆ ಬೆಳಗ್ಗೆ ನಾವು ಇಲ್ಲಿನ ಟೆಂಪಲ್ಸನ್ನೆಲ್ಲ ನೋಡಿ ಬಂದ್ವಿ. ಅಲ್ಲೊಂದೇ ಒಂದಂದರೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ಒಳಗಡೆ ಎಲ್ಲೂ ಇರಲ್ಲ. ಇಲ್ಲಿ ಮುಖ್ಯವಾಗಿ ಚಂದ್ರಕುಂಡ ಮತ್ತು ಸೂರ್ಯಕುಂಡ ಅಂತಿದೆ. ಚಂದ್ರಕುಂಡ ಎಸ್ಪೆಷಲಿ ಲೇಡೀಸಿಗೆ, ಆಮೇಲೆ ಸೂರ್ಯಕುಂಡ ಅನ್ನೋದು ಗಂಡಸರಿಗೆ. ಒಂದು ಹೋಲಿ ವಾಟರ್ ಡಿಪ್ ಅಂತೀವಲ್ಲ, ಅದರಲ್ಲಿ ಮುಳುಗಿ ಬಂದರೆ ಎನರ್ಜಿ ಇದೆಯಲ್ಲ, ಇಲ್ಲಿನ ಒಂದು ಏನು ಅವರ ಎನರ್ಜಿ, ಅದನ್ನೆಲ್ಲ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಪಾಸಿಟಿವ್ ವೈಬ್ಸ್ ಎಲ್ಲ ಸಿಕ್ಬಿಡುತ್ತೆ. ಹಾಗೆಯೇ ಧ್ಯಾನ ಮಂದಿರಕ್ಕೆ ಹೋದ್ವಿ. ಧ್ಯಾನ ಮಂದಿರದ ಹಾಗೆ ಧ್ಯಾನ ಲಿಂಗ ಇದೆ. ಸಲ್ಲು ಎಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಅಂದರೆ ಒಂದು ಸೂಜಿ ಬಿದ್ದರೂ ಗೊತ್ತಾಗುತ್ತೆ ನಮ್ಗೆ, ಅಷ್ಟು ಸೈಲೆನ್ಸು. ಎಷ್ಟೇ ಲಕ್ಷ ಜನ ಬರಲಿ ಆ ಸೈಲೆನ್ಸ್ ಮೇಂಟೈನ್ ಆಗ್ತಾ ಇರುತ್ತೆ. ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು, ಒಳ್ಳೆ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಹಾಗೆ ಮಧ್ಯಾಹ್ನ ಊಟ ಮಾಡಿ ಈಗ ಇಲ್ಲಿ ಬಂದು ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂದರೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಶಿವರಾತ್ರಿ ಉತ್ಸವ. ನಿಮ್ಗೆ ಗೊತ್ತಿದೆಯಲ್ಲ, ಈ ಆದಿಯೋಗಿ ಸ್ಟ್ಯಾಚು ಜಗತ್ತಿನ ದೊಡ್ಡ ಅಂದರೆ ಫೇಸ್ ಇರುವಂಥ ಸ್ಟ್ಯಾಚು ಅದು. ಅಂದರೆ ಬರೀ ಮುಖದ ಸ್ಟ್ಯಾಚು ಮಾತ್ರ ತಗೊಂಡ್ರೆ ಜಗತ್ತಿನ ಅತಿ ದೊಡ್ಡ ಮುಖ ಇರುವಂಥ ಸ್ಟ್ಯಾಚು ಅದು. ಇಲ್ಲಿದೆ, ಇನ್ನೊಂದು ಚಿಕ್ಕಬಳ್ಳಾಪುರದಲ್ಲಿದೆ. ಎರಡೂ ಸೇಮ್ ಇದೆ, ಆಯಿತಾ, ಸೇಮ್ ಹೈಟ್ ಇದೆ, ಸೇಮ್ ಇದೆ ನೋಡೋಕ್ಕೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈಗ ಸಂಕ್ರಾಂತಿ ಬರುತ್ತಲ್ಲ, ಮಕರ ಸಂಕ್ರಾಂತಿಗೆ ಇದೇ ಥರ ಸೆಲೆಬ್ರೇಷನ್ ಚಿಕ್ಕಬಳ್ಳಾಪುರದ್ದು ಆದಿಯೋಗಿ ಸೆಂಟ್ರಲ್ಲಿ ಮಾಡ್ತಾರೆ. ಶಿವರಾತ್ರಿ ಪ್ರತಿ ಸಲ ಇಲ್ಲಿ ಕೊಯಂಬತ್ತೂರಲ್ಲಿ ಮಾಡ್ತಾರೆ. ಎರಡಕ್ಕೂ ಸದ್ಗುರು ಹಾಜರಿರ್ತಾರೆ, ಆಯಿತಾ. ಸೊ ಈ ಸಲ ಈಗ ಶಿವರಾತ್ರಿನ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ, ಸಂಜೆ 6ರಿಂದ ಬೆಳಗ್ಗೆ 6 ಗಂಟೆ ತನಕ. ಹಾಗಾಗಿ ಇವತ್ತು ರಾತ್ರಿ ಇಡೀ ಜಾಗರಣೆ ನಮ್ಮದು. ಇನ್ನೊಂದೇನೆಂದರೆ ನಿದ್ದೆನೂ ಬರೋಲ್ಲ, ಆಯಿತಾ, ಯಾಕಂದರೆ ಇಷ್ಟು ಸೆಲೆಬ್ರಿಟೀಸು. ಇವತ್ತು ಇವರು ಬರ್ತಾಯಿದ್ದಾರೆ, ಅಜಯ್ ಅತುಲ್ ಅವರ ಇದಿದೆ, ಮ್ಯೂಸಿಕ್ ಶೋ ಇದೆ. ಆಮೇಲೆ ನಮ್ಮ ಗೃಹ ಮಂತ್ರಿಗಳು ಬರ್ತಾಯಿದ್ದಾರೆ, ಅಮಿತ್ ಶಾ ಅವರು. ಸೊ ಇಂಥದ್ದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇರಬೇಕಿದ್ರೆ ಯಾರಿಗೆ ನಿದ್ರೆ ಬರುತ್ತೆ? ಖಂಡಿತ ನಿದ್ದೆ ಬರೋಲ್ಲ. ಆಮೇಲೆ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ನಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ ಅದರ ಇಡೀ ತೋರ್ಸೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಚಿಕ್ಕ ತುಣುಕನ್ನು ನಿಮಗೆ ಖಂಡಿತವಾಗಿ ತೋರಿಸ್ತೇವೆ. ಇದೀಗ ನೋಡಿ ಲಾಂಜ್, ಇದು AC ಲಾಂಜು. ಆಮೇಲೆ ಹೊರಗಡೆನೂ ನೋಡಿ ಎಷ್ಟು ವ್ಯವಸ್ಥಿತವಾಗಿ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ಫುಡ್ಡು ಎಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ನನ್ನ ಪ್ರಕಾರ ಆದಿಯೋಗಿ ಸ್ಟ್ಯಾಚು ಇಲ್ಲೆಲ್ಲೋ ತೋರ್ತಾ ಇತ್ತು ನನಗೆ. ದೊಡ್ಡ ಇವೆಂಟ್ ನಡೆಯುತ್ತೆ ಈಗ ಸ್ವಲ್ಪ ಹೊತ್ತಲ್ಲಿ, ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಟೈಮ್ ಟು ಟೈಮ್ ಹೀಗೆ ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ಹೆಂಗೆ ಗೊತ್ತಾ, ಸೆಕೆ ತುಂಬಾ ಇರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಸೆಕೆ ಇರುತ್ತೆ, ಆಮೇಲೆ ರಾತ್ರಿ ಟೈಮಲ್ಲಿ ಅಷ್ಟೇ ಚಳಿನೂ ಇರುತ್ತೆ. ಟಿಕೆಟ್ಸ್ ವ್ಯವಸ್ಥೆ ಇದೆ ಇಲ್ಲಿ, ಆಯಿತಾ. ಅಂದರೆ ಒಂದೊಂದು ಸ್ಟ್ಯಾಂಡು ಲಾಂಜ್ ಥರ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಹಿಂದೆ ಇದ್ದದಕ್ಕೆ ಸ್ವಲ್ಪ ಕಡಿಮೆ ರೇಟು, ಮುಂದೆ ಬರ್ತಾ ಜಾಸ್ತಿ. ಅದರ ಎಕ್ಸಾಕ್ಟ್ ಪ್ರೈಸಿಂಗ್ ಎಲ್ಲ ನನಗೂ ಗೊತ್ತಿಲ್ಲ, ಯಾಕಂದರೆ ನಾವಿಲ್ಲಿ ಇನ್ವಿಟೇಷನ್ ಮೇಲೆ ಬಂದಿದ್ದೀವಿ. ಸೊ ನಾವು ಯಾವುದೇ ಥರ ಟಿಕೆಟ್ಸ್ ತಗೊಳ್ಳೋದು ಆ ಥರ ಏನೂ ಮಾಡಿಲ್ಲ. ಸೊ ಇದೆ, ಒಟ್ಟಾರೆ ಹೊರಗಿನವ್ರು ಬರ್ತಾರಂದ್ರೂ ಕೂಡ ಅವರಿಗೆ ಆಪ್ಷನ್ ಇದೆ. ಓಲ್ ನೋಡಿ, ನಿಮ್ಗೆ ತೋರಿಸ್ತೀನಿ, ಎಷ್ಟು ದೊಡ್ಡ ಸ್ಟ್ಯಾಚು ನೋಡಿ. ಓಲಿ ಅದು ತಲೆ ಮಾತ್ರ ತೋರ್ತಾ ಇದೆ. ಆಮೇಲೆ ನಿಮಗೆ ತೋರಿಸ್ತೀನಿ, ಆಯಿತಾ, ಇಡೀ ಸ್ಟ್ಯಾಚುನ. ಆಮೇಲೆ ಅದರ ಎದುರು ನಡೆಯುವಂಥ ಫಂಕ್ಷನ್ನು ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಶೂಟ್ ಮಾಡ್ತೀವಿ, ಅಷ್ಟನ್ನು ನಾವು ತೋರಿಸ್ತೀವಿ. ಕೆಲವೊಂದೆಲ್ಲ ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ, ಅಂದರೆ ತುಂಬ ದೊಡ್ಡ ಇವೆಂಟ್ ಆಗಿರ್ಲಿಕ್ಕೆ ಹೋಗಿ, ಆಮೇಲೆ ತುಂಬ ದೊಡ್ಡ ಗಣ್ಯರು ಬರ್ಲಿಕ್ಕೆ ಹೋಗಿ
ನಮ್ಗೆ ಬೇಕಾದ ಹಾಗೆ ನಾವು ಆರಾಮಾಗಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂದ್ರೆ ಆಗಲ್ಲ. ಪ್ರತಿಯೊಂದಕ್ಕೂ ನೋಡಿ ಈ ಥರ ನಮ್ಮ ಕೈಗೊಂದು ಬ್ಯಾಂಡ್ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರನೇ ನಾವು ಮತ್ತೆ ಇಲ್ಲಿ ನೋಡಿ ಇಲ್ಲೊಂದು ನೇತಾಡ್ತಿದ್ದಾರೆ ನೋಡಿ. ಸೊ ಮೀಡಿಯಾ ಗೆಸ್ಟ್ ಅಂತ ಒಂದು ಟ್ಯಾಗು ಕೊಟ್ಟಿದ್ದಾರೆ. ಹಾಗಾಗಿ ಕ್ಯಾಮ್ರಾ ಎಲ್ಲ ನಾವು ಬಳಸ್ಬೋದು, ಬಟ್ ಎಲ್ಲ ಕಡೆಯಲ್ಲಿ ನಮಗೆ ಯೂಸ್ ಮಾಡೋಕ್ಕೆ ಬರೋಲ್ಲ. ಸೊ ಪ್ರತಿಯೊಂದು ಕಡೆ ನಾವು ಹೋಗ್ಬೇಕಾದ್ರೆ ನಾವು ಕೇಳಬೇಕು, ಅಂದರೆ ಇಲ್ಲಿ ಶೂಟ್ ಮಾಡೋಕ್ಕೆ ಎಲ್ಲವೂ ಇದೆಯಾ ಅಂತೇಳಿ. ಅವ್ರು ಎಲ್ಲವೂ ಇದೆ ಅಂದರೆ ನಾವು ಶೂಟ್ ಮಾಡ್ತೀವಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಸ್ನೇಹ ಮೇಡಮಿಗೆ ಹೊಸ ಮೇಡಮ್ ಸಿಕ್ಬಿಟ್ಟಿದ್ದಾರೆ. ನಮಸ್ತೆ ಮೇಡಮ್. ಅವರ ಪರಿಚಯ ನಾನು ಹೇಳಬೇಕಾಗಿಲ್ಲ, ಯಾಕಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರು ಯಾರು ಅಂತ. ಸೊ ಅವರು ಬೆಳಗ್ಗೆನೇ ಸಿಕ್ಕಿದ್ರು ನಮಗೆ. ಅವರು ಹೌದು. ಹೆಲೋ. ಇವರವರ ಮಗಳು. ಆಮೇಲೆ ವಾಣಿ ಮೇಡಮ್ ಅಂತೂ ಬಿಡಿ ತುಂಬ ಫೇಮಸ್ ಅವರು. ಇನ್ನೂ ಬರ್ತಾರೆ, ಈಗ ನಮ್ಮ ಪರಿಚಯದವರೆಲ್ಲ ತುಂಬ ಜನ ಬರಲಿಕ್ಕಿದ್ದಾರೆ ಇನ್ನೂ. ಸೊ ನೋಡೋಣ ಹೆಂಗಿರುತ್ತೆ ಇವೆಂಟು. ಯಾಕಂದರೆ ಇವತ್ತು ಫುಲ್ ಜಾಗರಣೆ, ನಾಳೆ ಬೆಳಗ್ಗೆ 6 ಗಂಟೆ ತನಕ ಹಿಂಗೆ ಫುಲ್ ಎನರ್ಜಿಯಲ್ಲಿ ಸುತ್ತಾಡೋದು, ಓಡಾಡೋದು, ಎಲ್ಲ ಏನೆಲ್ಲ ಸಿಗುತ್ತೆ ಅದೆಲ್ಲ ಶೂಟ್ ಮಾಡೋದು ನೋಡಿ ಇವತ್ತು. ಈ ಹೊರಗಡೆ ರಾಜ್ಯಕ್ಕೆ ಬಂದಾಗ ನಮ್ಮವರು ಯಾರಾದರೂ ಸಿಕ್ಕಿದ್ರೆ ಏನು ಖುಷಿ ಗೊತ್ತದು. ಅದು ಈಗ ಸದ್ಯಕ್ಕೆ ಇಷ್ಟು ದೊಡ್ಡ ಇವೆಂಟಲ್ಲಿ, ಅಂದರೆ ಲಕ್ಷಗಟ್ಟಲೆ ಜನರ ಮಧ್ಯದಲ್ಲಿ ಯೂಟ್ಯೂಬರ್ಸು ನಮ್ಮ ಕರ್ನಾಟಕದಿಂದ ಅಂದಿರೋರು ಇವರೇ. ಇಲ್ಲಿ ನೋಡಿ. ಸೊ ಇವರು ನಿಮಗೆ ಪರಿಚಯ ಇರುತ್ತೆ. ಅವರು ಮೈನ್ ಪರ್ಸನ್ ನೋಡಿ ಇಲ್ಲಿದ್ದಾರೆ. ಸೊ ಇವರು ನಮಗೂ ನಿನ್ನೆ ಗೊತ್ತಾಗಿದ್ದು ಇವ್ರು ಬರ್ತಾರೆ ಅಂಥೇಳಿ. ಇಲ್ಲಿ ಬಂದ ನಂತರ ಇಲ್ಲಿನ ಟೀಮ್ ಅವ್ರು ಹೇಳಿದರು, ಯೂಟ್ಯೂಬರ್ಸ್ ಅಂದರೆ ಕರ್ನಾಟಕದಿಂದ ಇನ್ನೊಬ್ರು ಇದ್ದಾರೆ, ಯಾರು ಅಂತ ಕೇಳಿದ್ವಿ. ಶ್ರೀದೇವಿ ಅವರು ಬರ್ತಾ ಇದ್ದಾರೆ ಅಂತ. ಹಾಂ, ನಮ್ಮ ಪರಿಚಯದವ್ರು, ಹಾಗಾದರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ಆರಾಮಾಗಿ ಬಂದುಬಿಟ್ವಿ. ಸೊ ಈಗ ಆ್ಯಕ್ಚುಲಿ ಇವರದ್ದು ತುಂಬ ಲಾಂಗ್ ಸ್ಟೋರಿ ಇದೆ. ಆಯಿತು, ಇವ್ರು ಎಲ್ಲೋ ಇಳಿದು ಆಮೇಲೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಫೈನಲಿಗೆ ಇಲ್ಲಿ ಬಂದು ತಲುಪಿದ್ದಾರೆ. ಬಟ್ ಒಂದು ಸಲ ತಲುಪಿದ್ದೀವಲ್ಲ, ಇನ್ನು ಮಜಾ ಮಾಡ್ತೀವಿ ಬಿಡಿ ಎಲ್ಲರೂ ಸೇರಿ. ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಇದಿದೆ, ಸ್ಲ್ಯಾಂಗ್ ಇದೆ, ಏನಂದರೆ ಇವತ್ತು ಹೊಟ್ಟಿ ಹುಡಿ ಆಡಿಸ್ತೀವಿ ಅಂತೇಳಿ. ಹೊಟ್ಟಿ ಹುಡಿ ಆಡಿಸ್ತೀವಿ. ಹಾಂ, ಅಂದರೆ ಫುಲ್ ಏನಂದರೆ ಇಲ್ಲಿ ಏನು ಹೇಳ್ಬೋದು ಅದಕ್ಕೆ, ಒಂಥರ ಧಾಮ್ ಧೂಮ್ ಎಂಜಾಯ್ ಹಾಗೆ ಆ ಥರ ಮಾಡೋಣ ಅಂತೇಳಿ. ರೆಡಿನಾ? ಇದು ಇನ್ನೊಂದು ಮಜಾ ಹೇಳ್ತೀನಿ ನಿಮಗೆ. ಇದ್ರ ಕತೆ ಸ್ನೇಹನೇ ಹೇಳ್ತೇನೆ. ಇದನ್ನ ನನಗೆ ಇವರೇ ಕೊಟ್ಟಿದ್ದಾಯ್ತಾ. ಇವ್ರ ಮನೆಗೆ ಹೋದಾಗ ಈ ಸಾರಿನ ನನಗೆ ಗಿಫ್ಟ್ ಮಾಡಿದ್ದು ಇವರೇನೆ. ನನ್ಗೆ ಗೊತ್ತಿರ್ಲಿಲ್ಲ ಇವ್ರು ಬರ್ತಾರೆ ಅಂತ. ಯಾವಾಗ ಅಂತ ಹೇಳು? 3 ವರ್ಷದ ಹಿಂದೆ ಆಯ್ತಾ. ನಾನು ಇವೆಂಟಿಗೆ ಬರಬೇಕು ಅಂತಾನೆ ಈ ಸಾರಿನ ನಾನು ಅಂದ್ರೆ ಬ್ಲೌಸ್ ನ ಹೊಲಿಲಿಕ್ಕೆ ಕೊಟ್ಟಿದ್ದು. ಆಮೇಲೆ ನಿನ್ನೆ ಗೊತ್ತಾಯ್ತು ಇವ್ರು ಬಂದಿದ್ದಾರೆ ಅಂತ. ಶಾಕ್ ಅಂದ್ರೆ ನಾನು ಈ ಸಾರಿ ನನಗೆ ತುಂಬಾ ಖುಷಿ ಆಯ್ತು. ನಾವು ಕೊಟ್ಟಿದ್ದ ಸೀರೆ ನಾನು ಎಷ್ಟು ಪ್ರೀತಿಯಾಗಿ ಒಂದು ಬಿಗ್ಗೆಸ್ಟ್ ಒಂದು ಸ್ಪೆಷಲ್ ನಂಗೆ ತುಂಬಾ ಖುಷಿ ಆಯ್ತು. ಇಳ್ಕಲ್ ಸೀರೆ ಅಂತ ಹೇಳಿ ನಾನು ಅವಳಿಗೆ ಹೇಳಿದ್ದೆ ಒಂದ್ಸಲ ಟ್ರೈ ಮಾಡಿಸ್ನೇ ಅಂತ ಹೇಳಿದಾಗ ಅವಳು ಹೇಳಿದ್ದೇನೆಂದ್ರೆ ಯಾವ್ದಾದ್ರು ಒಂದು ಸ್ಪೆಷಲ್ ಇವೆಂಟ್ ಬಂದಾಗ ಅದನ್ನ ಇಡ್ತೀನಿ ಅಂತೇಳಿ ಹಂಗೆ ತೆಗ್ದಿಟ್ಟಿದ್ಲು. ಥ್ಯಾಂಕ್ ಯು, ಒಳ್ಳೆ ಕಾಂಪ್ಲಿಮೆಂಟ್ ಬಂತು ನನಗೆ. ಇನ್ನೂ ಸ್ಪೆಷಲ್ ಅಂದ್ರೆ ಇವತ್ತು ನಮ್ದು ಎಂಗೇಜ್ಮೆಂಟ್ ಆನಿವರ್ಸರಿ 10ನೇ ವರ್ಷದ್ದು. ಅದಕ್ಕೆ 10th ಇಯರ್. ಹೌದು, ನಾನು ಸ್ನೇಹನ್ನ ಫಸ್ಟ್ ನೋಡಿದ್ದು, ಅಂದ್ರೆ ಫಸ್ಟ್ ಅವಳನ್ನು ಮುಖತಃ ಫಿಸಿಕಲಿ ಅವಳನ್ನು ನೋಡಿದ್ದು 10 years ಬ್ಯಾಕ್, 26 ಫೆಬ್ರವರಿ. ಒಂಥರ ಏನೇನೋ ಸ್ಪೆಷಲ್ ಮೂಮೆಂಟ್ಸ್. ಯಾಕಂದ್ರೆ ಸದ್ಗುರು ಅವ್ರ ಜೊತೆ ನಾವು ಶಿವರಾತ್ರಿಯನ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಹಾಗೆ ಇವರು ಕೂಡ ಸಿಕ್ಕಿದ್ದಾರೆ, ಒಳ್ಳೆ ಗಮ್ಮತ್ ಮಾಡ್ತೀವಿ ಇವತ್ತು. ಮತ್ತೆ ಇನ್ನೂ ಒಂದು ಸ್ಪೆಷಲ್ ಇವೆಂಟ್ ಇದೆ ಇವತ್ತು, ಗೊತ್ತಾ? ಹಿಂದೆ ಬರ್ತಿದೆ ಅಲ್ಲ, ಮಿರಾಕಲ್ ಆಫ್ ಮೈಂಡ್ ಅಂತೇಳಿ. ಅದು ಸದ್ಗುರು ಅವರು ಇಡೀ ಜಗತ್ತಿಗೆ ಒಂದು ಆ್ಯಪನ್ನು ಲಾಂಚ್ ಮಾಡ್ತಿದ್ದಾರೆ ಇವತ್ತು. ಇದೇ ಇವೆಂಟಲ್ಲಿ, ಇವತ್ತಿನ ಇವೆಂಟಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ ನಿಮಗೆ. ಇವೆಂಟಿಗೆ ಬಂದೀಗ ಸೀಟ್ ಮೇಲೆ ಕೂತಿದ್ದೀವಿ. ಬಾಪ್ರೆ, ಜನ ಸಮುದ್ರ. ಇನ್ನೂ ಬರ್ತಾ ಇದ್ದಾರೆ. ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ, ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಬಂದು ನಮ್ಮ ಸೀಟನ್ನು ಆಕ್ಯುಪೈ ಮಾಡಿಬಿಟ್ವಿ. ನಮಗೆ ಇದೊಂದು ಬೇ ಕೊಟ್ಟಿದ್ದಾರೆ, ಭವಾನಿ ಬೇ ಅಂತ. ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಹೋಲ್ ತನಕ ಇಡೀ ಭವಾನಿ ಬೇನೆ. ಸದ್ಗುರು ಅವರು ಇಲ್ಲಿ ತನಕನೂ ನಡ್ಕೊಂಡು ಬರ್ತಾರಂತ. ಈ ರ್ಯಾಂಪ್ ಮೇಲೆ ಬರ್ತಾರೆ. ಆಮೇಲೆ ನೋಡಿ ಎಷ್ಟು ಚಿಕ್ಕದಾಗಿ ತೋರ್ತಾ ಇದೆ, ಅಷ್ಟು ದೊಡ್ಡ ಮೂರ್ತಿ ಇದೆಯಲ್ಲ, ಇಲ್ಲಿಂದ ಚಿಕ್ಕದಾಗಿ ತೋರ್ತಾ ಇದೆ. ಬಟ್ ನಾವು ಆಕ್ಚುಲಿ ಎದುರೇ ಇದ್ದೀವಿ. ನಮ್ಮ ಹಿಂದ್ಗಡೆ ಇನ್ನು ಎಷ್ಟು ದೂರ ಇದೆ ಅಂದ್ರೆ ಅಲ್ಲಿ ಇರೋ ತರ ತೋರ್ತೇನೆ ಈ ಮೂರ್ತಿ. ಆಮೇಲೆ ನೋಡಿ, ಅಲ್ಲೊಂದು LED ಹಾಕಿದ್ದಾರೆ, ಇಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲೊಂದಿದೆ. ಆಮೇಲೆ ಹಿಂದೆ ಎಲ್ಲ ಕಡೆನೂ LEDs ಹಾಕಿದ್ದಾರೆ. ಒಂದು ಲೆವೆಲಿಗೆ ಸೆಟ್ ಆಗಿದೆ. ಈಗ ನಾವು ಕಾಯ್ತಾ ಇದ್ದೀವಿ ಈಗ ಇವೆಂಟ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ನಾವು ಮಾತಾಡಿದ್ದು ನಿಮ್ಗೆ ಕೇಳ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ನಾರ್ಮಲಿ ಕೇಳುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಮೈಕೆಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ.
ಆದ್ರೂ ಈ ಕತೆ ಎಲ್ಲ ಮಧ್ಯ ಎಷ್ಟು ಮಾತಾಡೋಕ್ಕಾಗತ್ತೆ ಅಷ್ಟು ಮಾತಾಡ್ತೀವಿ. ಉಳಿದಿರೋದು ಇವೆಂಟನ್ನು ನೀವು ನಮ್ಮ ಜೊತೆ ನೋಡಿ ಎಂಜಾಯ್ ಮಾಡಿ. ನೆನ್ನೆದು ಇವೆಂಟ್ ಬಗ್ಗೆ ಹೇಳೋ ಮೊದಲು ಈಗ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಒಟ್ಟಿಗೆ ಇವತ್ತು, ಯಾಕಂದರೆ ಲೇಟಾಗಿ ಎದ್ದಿದ್ದು ನಾವಂತಲ್ಲ ಆಲ್ಮೋಸ್ಟ್ ಎಲ್ಲರೂ, ಯಾಕಂದರೆ ಜಾಗರಣೆ ಮಾಡ್ತಿದ್ವಲ್ಲ. ನನಗೆ ಜಾಗರಣೆಯಲ್ಲಿ ಎಲ್ಲಕ್ಕಿಂತ ಇಷ್ಟ ಆಗಿದ್ದು ಸದ್ಗುರು ಅವ್ರ ಎನರ್ಜಿ. ಏನು ಎನರ್ಜಿ ಲೆವೆಲ್ಸ್ ಗೊತ್ತು ಅವರದ್ದು. ನಮಗೆ ನಿದ್ದೆ ಬರಬಾರ್ದು ಅಂತೇಳಿ ಅವರು ಮಧ್ಯೆ ಒಂದು ದೊಡ್ಡ ರ್ಯಾಂಪ್ ಮಾಡಿದ್ರು ಆಯ್ತಾ, ದೊಡ್ಡದು. ಅದ್ರ ಮೇಲೆ ಬಂದು ಕುಣಿಯೋದು, ನಮ್ಮನ್ನೆಲ್ಲ ಉತ್ಸಾಹ, ಅಂದರೆ ನಮ್ಗೆ ಉತ್ಸಾಹ ತುಂಬೋದು, ಮಾತಾಡ್ಸೋದು ಎಲ್ಲ ಮಾಡ್ತಾ ಇದ್ರು ಅವರು. ಹಾಗೆ ಇನ್ನೊಂದು ಏನಂದ್ರೆ ವಾಲಂಟಿಯರ್ಸ್, ಅವರು ಕೂಡ ಎಷ್ಟು ದಿನದಿಂದ ನಿದ್ದೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ರು ಏನೇ ಕೇಳಿದ್ರು ಕೂಡ ನಗ್ನಗ್ತಾನೆ ಮಾತಾಡ್ತಾ ಇದ್ರು, ರೆಸ್ಪಾನ್ಸ್ ಕೊಡ್ತಾ ಇದ್ರು. ಹಾಗೆ ಇಲ್ಲಿನ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿತ್ತು. ವಾಶ್ರೂಮ್ ಆಗಿರ್ಬೋದು, ಆಮೇಲೆ ಫುಡ್ ಫೆಸಿಲಿಟಿ ಆಗಿರ್ಬೋದು, ಎಲ್ಲನೂ ಕೂಡ ನೀಟಾಗಿತ್ತು, ಕ್ಲೀನ್ ಆಗಿತ್ತು. ವಾವ್, ಅಂದರೆ ಅಷ್ಟು ಲಕ್ಷ ಜನ ಬಂದರು, ಆ ಅರೇಂಜ್ಮೆಂಟ್ಸ್ ಎಲ್ಲ ಇದೆಯಲ್ಲ ಸಕ್ಕತ್ತಾಗಿತ್ತು, ಎಲ್ಲೂ ಕುಂದುಕೊರತೆ ಇರಲಿಲ್ಲ. ಆಮೇಲೆ ನಮ್ಗೆ ಇನ್ನೂ ಖುಷಿಯಾಗಿದ್ದಂದರೆ ನಿನ್ನೆ ಶಿವರಾತ್ರಿ, ಮಹಾಶಿವರಾತ್ರಿ, ನಿನ್ನೆನೇ ಈ ಪ್ರಯಾಗ್ರಾಜಲ್ಲಿ ಮಹಾಕುಂಭಮೇಳ ಎಂಡಾಗಿದೆ. ಹಾಗಾಗಿ ಅಷ್ಟು ಜನರಿಗೆ ಅವರು ಅಲ್ಲಿಂದ ನೀರನ್ನು ತರಿಸಿದ್ದಾರೆ, ತೀರ್ಥನ ತರಿಸಿ ಅಷ್ಟು ಜನರ ಮೇಲೆ ಪ್ರೋಕ್ಷಣೆ ಮಾಡಿದ್ದಾರೆ. ಅದೊಂದು ಭಾಳ ಸಖತ್ ಗೆಸ್ಚರ್ ಅದು. ನನ್ನಂತೂ ಸಖತ್ ಅಂದರೆ ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋದಂಗೆ ಆಯ್ತು. ಅದು ಸದ್ಗುರು ಅವ್ರ ಕೈಯಿಂದನೇ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಜನ್ಮದ ಪುಣ್ಯ ನಮ್ಮಿಬ್ರದ್ದು. ಕರೆಕ್ಟ್. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಇದೆಲ್ಲ ಹೆಂಗಂದರೆ ಕೆಲವರಿಗೆ ಇದೆಲ್ಲ ಏನು ಇವರು ಸೂಪರ್ಸ್ಟಿಷಿಯಸ್ ಹಿಂಗೆ ಇದನ್ನೆಲ್ಲ ನಂಬ್ತಾರೆ. ನಂಬಿಕೆ ಪ್ರಶ್ನೆನೇ ಇಲ್ಲ. ಸದ್ಗುರು ಅವರು ಯಾವತ್ತೂ ನೀವು ದೇವ್ರ ಮೂರೆ ಹೋಗಿ ಅಥವಾ ಧ್ಯಾನ ಮಾಡಿ ಇಡೀ ದಿನ ಕೂತ್ಕೊಂಡು ಪೂಜೆ ಮಾಡಿ ಯಾವತ್ತೂ ಹೇಳಿಲ್ಲ ಅವರು ಒಂದೇ ಒಂದು ಹೇಳೋದು ಏನಂದರೆ, ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ, ನಿಮ್ಮ ಇನ್ನರ್ ಇಂಜಿನಿಯರಿಂಗ್ ಮಾಡ್ಕೊಳ್ಳಿ, ಅದೇ ಕಾನ್ಸೆಪ್ಟ್ ಇಲ್ಲಿ. ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತೇಳಿ, ಮೈಂಡ್ ಕಂಟ್ರೋಲಲ್ಲಿ ಇರಬೇಕು. ಆಮೇಲೆ ನಿನ್ನೆ ಇವೆಂಟಲ್ಲಿ ತುಂಬ ದೊಡ್ಡ ಹೈಲೈಟ್ ಏನಂದರೆ, ನಿನ್ನೆ ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ ಅವ್ರು ಆಯಿತಾ, ಫ್ರೀ ಆ್ಯಪ್. ಅದು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ರಾಯ್ಡ್ ಗೂಗಲ್ ಪ್ಲೇ ಸ್ಟೋರಲ್ಲೂ ಇದೆ, ಆ್ಯಪಲ್ ಸ್ಟೋರಲ್ಲೂ ಇದೆ. ನಿನ್ನೆ ಬೆಳಗ್ಗೆ ಅದನ್ನು, ಅಂದರೆ ಶಿವರಾತ್ರಿ ದಿನ ಬೆಳಗ್ಗೆ ಅದನ್ನು ಲಾಂಚ್ ಮಾಡಿದ್ದು. ರಾತ್ರಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಂದರೆ, ಆ್ಯಪು 1 ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ ಅಂತ. ಅದು 15 ಗಂಟೆಗಳಲ್ಲಿ 10 ಲಕ್ಷ ಡೌನ್ಲೋಡ್. ಹಬ್ಬ, ನಂಗೆ ಒಂದ್ಸಲ ಅಂದರೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅವರಿಗೆ. ಬಟ್ ಅವರು ಹೇಳ್ತಾರೆ ಏನಂದರೆ ಮತ್ತಷ್ಟು ಜಾಸ್ತಿ ಆಗಬೇಕು. ಅವರ ಟಾರ್ಗೆಟ್ 3 ಬಿಲಿಯನ್ ಪೀಪಲ್ ಅಂತ. 3 ಬಿಲಿಯನ್ ಅಂದರೆ 300 ಕೋಟಿ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಆ 300 ಕೋಟಿಯಲ್ಲಿ ನೀವು ಒಬ್ಬರಾಗಿ ಫ್ರೀ ಆ್ಯಪ್ ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪಲ್ಲಿ ಅವ್ರು ಹೇಳೋದು ಇಷ್ಟ ಆಯಿತಾ, ನೀವು ದಿನಕ್ಕೆ ನಿಮಗೋಸ್ಕರ 7 ನಿಮಿಷ ತೆಗೆದಿಡಿ. ಆ 7 ನಿಮಿಷದಲ್ಲಿ ನಿಮಗೆ ಒಂದು ಮೆಡಿಟೇಷನ್ ಅಂದರೆ ನೀವು ಕೂತ್ಕೊಂಡು ಧ್ಯಾನ ಮಾಡೋದು, ಆ ಥರ ಅಲ್ಲ. ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಒಳಗಿಂದ ನೀವು, ಅಂದರೆ ನಿಮ್ಮ ಒಳಗಿನ ಕ್ಲೆನ್ಸಿಂಗ್ ಆಗಬೇಕು. ಅದಕ್ಕೆ ಆ ಆ್ಯಪ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ನಾನು ಕೊಟ್ಟಿರ್ತೇನೆ. ನಾವು ನೀವೆಲ್ಲ ಸೇರಿ ಸದ್ಗುರವರ ಒಂದು ವಿಷನ್ ಏನಿದೆ, 300 crores 3 ಬಿಲಿಯನ್, ಅದನ್ನು ಪೂರ್ಣಗೊಳಿಸೋಣ ಆಯಿತು. ಯಾಕಂದರೆ ಇದಕ್ಕೆಲ್ಲ 1 ರೂಪಾಯಿ ಖರ್ಚಿಲ್ಲ. ನಿಮ್ಮ ಮನೇಲೆ ಕೂತು ದಿನಕ್ಕೊಂದು 7 ನಿಮಿಷ ನಿಮಗೋಸ್ಕರ ತೆಗೆದಿಡಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಇನ್ಫಾರ್ಮೇಷನನ್ನು ನಾವು ನಿಮಗೆ ಪಾಸ್ ಮಾಡ್ತಾ ಇದ್ದೀವಿ.
ಇನ್ನೊಂದೇನಂದ್ರೆ ನಮಗೆ ಪ್ರತಿ ವರ್ಷ ಶಿವರಾತ್ರಿ ಎಂದು ಆದಿಯೋಗಿಗೆ ಹಾಕಿರುವಂಥ ರುದ್ರಾಕ್ಷಿ ಮಾಲೆಗಳಲ್ಲಿ ಒಂದೊಂದು ರುದ್ರಾಕ್ಷಿನ ನಮಗೆ ಕೊಟ್ಟಿದ್ದಾರೆ ನಿನ್ನೆ. ಪ್ರತಿ ವರ್ಷ ಒಂದು ಹೊಸ ಮಾಲೆ ಹಾಕ್ತಾರೆ. ಆ ಮಾಲೆಯಲ್ಲಿ ಹತ್ರ 30ರಿಂದ 40 ಲಕ್ಷ ರುದ್ರಾಕ್ಷಿ ಮಣಿ ಇರುತ್ತೆ. ಅದೆಲ್ಲ ಕೊಟ್ಟಿದ್ದಾರೆ ನಮಗೆ. ಅಂದರೆ ಒಂಥರ ಡಿವೈನ್. ಆಮೇಲೆ ರಾತ್ರಿ ಅಷ್ಟು ಪರ್ಫಾರ್ಮರ್ಸು ಹೆಂಗೆ ಬಂದಿದ್ದಾರೆ. ಅವ್ರ ಎನರ್ಜಿ ಲೆವೆಲ್ ಹೈ ಇತ್ತು. ನಾವಂತೂ ಮಧ್ಯೆ ಡ್ಯಾನ್ಸ್ ಕುಣಿದು ಗಿಣಿದು ಗಮ್ಮತ್ತು ಮಾಡಿ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಇವೆಂಟನ್ನು. ಅಲ್ಲ, ನಾವು ಮಾತಾಡ್ಕೊಂಡಿದ್ದೇನೆಂದ್ರೆ ಮಕರ ಸಂಕ್ರಾಂತಿಗೆ ಇನ್ನು ಮುಂದೆ ಬೆಂಗಳೂರಲ್ಲಿ, ಆಮೇಲೆ ಶಿವರಾತ್ರಿಗೆ ನಾವಿಲ್ಲಿ ಹಂಗಾಗಲಿ ಅಂತೇಳಿ. ಯಾಕಂದರೆ ಆ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಯಿತಾ, ಅಲ್ಲಿ ಇದ್ಕೊಂಡೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆಯೇ ಇಲ್ಲಿಂದ ಹೊರಡೋಕ್ಕೂ ಬೇಜಾರಾಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಹೊರಡಬೇಕು. ಬಟ್ ತುಂಬ 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 ಲಕ್ಕಿ ಅನ್ಕೋತೀವಿ ನಾವು ಅಲ್ವಾ, ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಮಗೆ. ಸೊ ಎಸ್, ನಿಮ್ಮ ಜೊತೆ ನಾವು ಚೂರು ಪಾರ್ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂತ ತನಕ ಟೇಕ್ ಕೇರ್, ಬಾಯ್.